ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿದ್ಯಾ ಏನಾಯ್ತು ಅಂತ ನೋಡಿದ್ಯಾ? ಹೀಗಾಗತ್ತೆ ಅಂತ ನನ್ಗೆ ಗೊತ್ತಿತ್ತು, ಅದಕ್ಕೆ ಬಡ್ಕೊಂಡೆ ಬರಬೇಡ ಅಂತ. ನೀನೆಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಮಾತಾಡ್ಬೇಡ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ನನ್ನನ್ನು ಕನ್ವಿನ್ಸ್ ಮಾಡಕ್ ಬರಬೇಡ. ಇದೆಲ್ಲ ಬೇಕಾಗಿತ್ತ ನಿನಗೆ? ಅವಮಾನ ಮಾಡಿಸ್ಕೊಳಕ್ಕೆ ನೀನು ಬಂದಿದ್ದ? ನೋಡಿದ್ಯಾ ಎಲ್ಲರೂ ಸೇರಿ ನಿನ್ನ ಹೇಗೆ ಅವಮಾನ ಮಾಡಿದ್ರು ಅಂತ? ಅಟ್ಲೀಸ್ಟ್ ನೀನು ಅಲ್ಲೇ ಇದ್ದಿದ್ರೆ ಖುಷಿಯಾಗಿರ್ತಿದ್ದೆ. ಈಗ ನೋಡು ನಿನ್ ಮುಖ ಹೇಗೆ ಒಣಗೋಗಿದೆ ಅಂತ. ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊತೀಯ? ಏನ್ ಹೇಳ್ತೀಯ? ನೀನ್ ಹೇಳಿದ್ ಕೇಳಿನೇ ನಾನು ಹೀಗಾಗಿರೋದು. ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯ? ಸ್ವಲ್ಪ ನನಗೂ ಮಾತಾಡಕ್ ಬಿಡು. ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊ. ನಾನು ಅಪ್ಸೆಟ್ ಆಗಿರೋದು ಅದಕ್ಕಲ್ಲ, ಯಾರೋ ಏನೋ ಅಂದ್ರು ಅವಮಾನ ಮಾಡೋದು ಅಂತಲ್ಲ. ಮತ್ತೆ ಹೇಳೋದಕ್ ಬಿಡು ಮತ್ತೆ. ಸರಿ ಹೇಳು. ನನಗೆ ಬೇಜಾರಾಗಿರೋದು ಅವನು ಖುಷಿಯಾಗಿದ್ದಾನಲ್ಲ ಅಂತ. ಏನ್ ಹೇಳ್ತಾ ಇದೀಯಾ? ಅಣ್ಣ ಅನ್ನಿಸ್ಕೊಂಡವನು ಮಗುನ್ ಕಳ್ಕೊಂಡಿರೋ ದುಃಖದಲ್ಲಿರ್ತಾನೆ, ಬೇಜಾರಲ್ಲಿರ್ತಾನೆ, ಅಳ್ತಿರ್ತಾನೆ ಅಂತ ನಾನು ಅನ್ಕೊಂಡ್ರೆ ಅವನು ಆರಾಮಾಗಿದ್ದಾನಲ್ಲಮ್ಮ. ಮಗುನ ಕಳ್ಕೊಂಡಿರೋ ದುಃಖ ಅವನ ಮುಖದಲ್ಲಿ ಎಳ್ಳಷ್ಟು ಇಲ್ವಲ್ಲಮ್ಮ, ಚೂರಾದ್ರು. ಯಾಕೆ ಹೇಳು? ಇನ್ನೊಂದು ಮಗು ಇದೆಯಲ್ಲ, ಅದಕ್ಕೆ ಅವನಷ್ಟು ದರ್ಪ ತೋರಿಸ್ತಾ ಇರೋದು, ಅಷ್ಟು ಬೀಗ್ತಾ ಇರೋದು. ಒಂದು ಹೋದ್ರೆ ಇನ್ನೊಂದು ಅಂತ. ಆ ಜಂಬಾನ ಕರಗಿಸೋದು ಹೇಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಅವನಿಗೆ ಎನರ್ಜಿ ಸಪ್ಲೈ ಆಗ್ತಾ ಇರೋದು ಆ ಇನ್ನೊಂದು ಮಗುವಿಂದ ತಾನೆ. ಆ ಎನರ್ಜಿನ ಕಟ್ ಮಾಡ್ಬಿಟ್ರೆ, ಐ ಮೀನ್ ಆ ಒಂದು ಮಗುನು ಇಲ್ಲ ಅನ್ನೋ ಥರ ಮಾಡ್ಬಿಟ್ರೆ, ಕಂಪ್ಲೀಟ್ ಸೈಲೆಂಟ್, ಮಾತಿರಲ್ಲ, ಕತೆ ಇರಲ್ಲ, ಎಲ್ಲ ಒಂದು ಮೂಲೆಯಲ್ಲಿ ಕಣ್ಣೀರಾಗ್ತಾ ಕೂತಿರ್ತಾನೆ ಅಷ್ಟೇ. ಲಿಟ್ರಲಿ ಬದುಕಿದ್ದು ಸತ್ತವನಾಗಿರ್ತಾನೆ. ಆದಷ್ಟು ಬೇಗ ಅವನ್ನ ಪೊಸಿಷನ್ಗೆ ಕರ್ಕೊಂಬಂದು ಕೂರಿಸ್ತೀನಿ ಸದ್ಯದಲ್ಲ. ಆದಷ್ಟು ಬೇಗ ಒಂದೊಳ್ಳೆ ನ್ಯೂಸ್ ಕೊಡ್ತೀನಿ, ಕಾಯ್ತಾ. ಬಾಯ್. ಜೈ ಜೈ. ಮಲ್ಲಿ ಸ್ವಲ್ಪ ಒಳಗಡೆ ಬಾಮ್ಮ. ಅವರೇ ಇಬ್ರು ಜೊತೆಗೆ ಇದ್ದೀರಾ? ಒಳ್ಳೇದಾಯ್ತು. ನೀವು ಸ್ವಲ್ಪ ಹೊತ್ತು ಮಗು ನೋಡ್ಕೊಳ್ಳಿ, ನಾನು ಮತ್ತೆ ಭೂಮಿಕಾ ಅವರು ಹೊರಗಡೆ ಹೋಗಿ ಬರ್ತೀವಿ. ಹೊರಗಡೆನಾ? ಇಷ್ಟೊತ್ತಲ್ಲ? ಯಾಕ್ರಿ ಹೋಗ್ಬಾರ್ದು? ಮುಖ ನೋಡಿ ಎಷ್ಟು ಡಲ್ ಆಗಿದೆ ಅಂತ. ಬನ್ನಿ ಹಾಗೆ ಒಂದು ಲಾಂಗ್ ಡ್ರೈವ್ ಹೊಟ್ಬಿಡೋಣ. ಐ ಲಾಂಗ್ ಡ್ರೈವಾ? ಸೂಪರ್, ಹೋಗ್ಬಿಟ್ಟು ಬನ್ನಿ. ಏನ್ ಸೂಪರು? ಅಲ್ಲ ನೀವೇನ್ ಹೇಳ್ತಿದ್ದೀರಾ? ನೀವು ಏನು ಹೇಳ್ಬಿಡಿ, ಈಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅಷ್ಟೇ. ಮಗು ನೋಡ್ಕೊಳಕ್ ಒಬ್ಬೊಬ್ರಲ್ಲ, ಇಬ್ಬಿಬ್ರು ಇದಾರೆ. ಹೂವ ಕರೆ ಬಾಬಾ ಏನೋ ಪ್ಲಾನ್ ಮಾಡಿದ್ದಾರೆ, ಲಾಂಗ್ ಡ್ರೈವ್ ಅಂತೆ, ಚಂದ ಇರ್ತೈತೆ. ನೀವು ಹೋಗ್ಬಿಟ್ಟು ಬನ್ನಿ. ಇಲ್ಲ, ಮಗು ಎದ್ರೆ ನಿಮ್ಮಿಬ್ರಿಗೆ ತೊಂದರೆ ಆಗುತ್ತೆ. ಅದ್ಗೆ ಏನು ಕಷ್ಟ ಆಗಲ್ಲ, ಇಬ್ರಿಬ್ರಿದ್ದೀವಿ, ನೋಡ್ಕೋತೀವಿ. ಏನೇ ತೊಂದರೆ ಆದ್ರೂ ಫೋನ್ ಮಾಡ್ತೀವಿ, ಹೋಗ್ ಬನ್ನಿ. ನೋಡಿದ್ರ, ಅವರೇ ಭರವಸೆ ಕೊಡ್ತಾ ಇದ್ದಾರೆ. ಅದು ಅಲ್ದೇನೆ ಈಗ ತಾನೇ ಹೊಟ್ಟೆ ತುಂಬಾ ಹಾಲು ಕೊಡ್ತಿದ್ದಾನೆ ನೋಡಿ, ಕುಂಭಕರ್ಣನ್ ತರ ನಿದ್ದೆ ಮಾಡ್ತಾ ಇದ್ದಾನೆ. ಇನ್ನು 2.5 hours ಅವ್ನು ಖಂಡಿತ ಹೇಳಲ್ಲ. ಅಷ್ಟೇ ಸಾಕ್ರಿ, ಶಾರ್ಟ್ ಆಗಿ ಒಂದು ಲಾಂಗ್ ಡ್ರೈವ್ ಬಂದ್ಬಿಡೋಣ. ಬನ್ನಿ. ಅರೆ ಅಣ್ಣ, ಪರವಾಗಿಲ್ವೇ? ಮಗು ಯಾವಾಗ ಮಲ್ಗುತ್ತೆ, ಯಾವಾಗ ಎದ್ದೇಳುತ್ತೆ, ಎಲ್ಲ ಟೈಮ್ ಟೇಬಲ್ ಗೊತ್ತಾಗಿದೆ ಅಲ್ಲ ನಿಮ್ಗೆ? ಹೂನಮ್ಮ, ತಿಳ್ಕೊಳ್ಳೇಬೇಕಲ್ಲ, ಪಾರ್ಟ್ನರ್ಸ್ ಇನ್ ಕ್ರೈಮ್. ನನಗೂ ಜವಾಬ್ದಾರಿ ಇದೆ, ಎಲ್ಲಾನು ಅವರೇ ನೋಡ್ಕೋತಾರೆ ಅಂತ ಅವ್ರ ಹತ್ರನೇ ಬಿಟ್ಬಿಡಕ್ಕಾಗತ್ತಾ? ಇಂಥ ಟೈಮಲ್ಲಿ ನಾನು ಒಂಥರ ತಾಯಿನೇ. ಅವಕಾಶ ಇದ್ದಿದ್ರೆ ಪಾಪ ಇವ್ರಿಗೆ ಯಾಕೆ ಸುಮ್ಮನೆ ನೋವು ಕೊಡೋದು ಅಂತ ನಾನು ಒಂದು ಮಗುನ ಎತ್ಕೊಟ್ಬಿಡ್ತಾ ಇದ್ದೆ. ಅಮೃತಧಾರೆ